ನಮಸ್ಕಾರ ಎಲ್ರಿಗೂ. ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ನಾನಿವತ್ತು ನಿಮಗೆ ಬಹಳ ಸುಲಭವಾಗಿ ಏನೂ ಮಸಾಲೆ ರುಬ್ಬಾಕದೆ ಬರೀ ಪುಡಿ ಹಾಕಿ ಹೇಗೆ ಹೀರೆಕಾಯಿ ಹುಳಿ ಅಥವಾ ಹೀರೆಕಾಯಿ ಸಾರನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಪಾತ್ರೆಯಲ್ಲಿ 1.5 ಲೋಟ ಆಗೋಷ್ಟು ತೊಗರಿಬೇಳೆನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದೇ ಪಾತ್ರೆಗೆ ನಾವು ಹೆಚ್ಚಿಟ್ಕೊಂಡಿರೋಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಹೆಚ್ಚದೇ ಇರುವಂಥ 2 ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಹಾಕಿ ಕುಕ್ಕರ್ ಮುಚ್ಚಿ 3 ವಿಸಿಲ್ ಬರೋ ತನಕ ಕೂಗಕ್ಕೆ ಇಟ್ಬಿಡಿ. ಅದು ಕೂಗೋ ಅಷ್ಟರಲ್ಲಿ ನಾನೇನು ಮಾಡಿದೆ ಅಂದರೆ ಮತ್ತೊಂದು ಕಡೆ ಪಾತ್ರೆಯಲ್ಲಿ 3 ಮೀಡಿಯಮ್ ಸೈಜ್ ಹೀರೆಕಾಯಿನ ದಪ್ಪದಾಗಿ ಹೆಚ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಮುಕ್ಕಾಲು ಭಾಗ ಬೇಯಿಸಿಟ್ಕೊಂಡಿದ್ದೆ. ಅದು ಬೆಂದಾದಮೇಲೆ ಈ ಕಡೆ ಈರುಳ್ಳಿ ಟೊಮೆಟೊ ಮತ್ತು ಬೇಳೆ ಬೆಂದಿತ್ತಲ್ಲ, ಅದರಲ್ಲಿ ಟೊಮೆಟೊ ಹಣ್ಣನ್ನು ಸಪ್ರೇಟಾಗಿ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಮೊಸರು ಕಡಿಯುವಂಥ ಮಂತಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡೆ. ಅದಾದಮೇಲೆ ನಾವು ಸಾರು ಕೂಡಿಸೋವಂಥ ಪಾತ್ರೆನ ಒಲೆ ಮೇಲಿಟ್ಟು ಬೇಯಿಸ್ಕೊಂಡಿರುವಂಥ ಬೇಳೆ, ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಣ್ಣು, ಆಮೇಲೆ ನಾವು ಮೊದಲೇ ನೆನೆಸಿಟ್ಕೊಂಡಿರುವಂಥ ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣಿನ ರಸ, ಆಮೇಲೆ ಬೇಯಿಸಿಟ್ಕೊಂಡಿರುವಂಥ ಹೀರೆಕಾಯಿ, ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿ, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ 3 ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಟ್ಬಿಡಿ. ಅದು ಚೆನ್ನಾಗಿ ಕುದಿಬೇಕಾದ್ರೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಬಿಸಿಯಾದ ಹೀರೆಕಾಯಿ ಹುಳಿ, ಏನೂ ಮಸಾಲೆ ರುಬ್ಬ ಹಾಕದೆ ಮಾಡಿರುವಂಥ ಹೀರೆಕಾಯಿ ಹುಳಿ ಅಥವಾ ಹೀರೆಕಾಯಿ ಸಾರು ಸವಿಯಲು ಸಿದ್ಧ. ಧನ್ಯವಾದಗಳು. ನಾನು ನಿಮ್ಮ ಅಭಿಷೇಕ ಶೋಕರಾಜು. ಥ್ಯಾಂಕ್ ಯು ಒನ್ಸ್ ಅಗೇನ್.